ಅಫೋರ್ಡೆಬಲ್ ಟೂರ್ ಪ್ಯಾಕೇಜ್ಗೆ ಫೇಮಸ್ ಆಗಿರೋ ನಮ್ಮ KSRTC ಅವರು ಬರೀ 500 ರೂಪಾಯಿಗಳಿಗೆ ಸೋಮನಾಥಪುರ, ತಲಕಾಡು, ಮಧ್ಯರಂಗ, ಭರಚುಕ್ಕಿ, ಗಗನಚುಕ್ಕಿ ಜಲಪಾತಗಳ ಸೊಬಗನ್ನ ಕಣ್ತುಂಬಿಕೊಳ್ಳೋ ಪ್ಯಾಕೇಜ್ನ ಬಿಟ್ಟಿದ್ದಾರೆ. ಎಲ್ಲಾ ವಯೋಮಾನದವರು ಆರಾಮಾಗಿ ಹೋಗಿ ನೋಡಬಹುದಾದಂತಹ ಬೆಸ್ಟ್ ಪ್ಯಾಕೇಜ್ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ ಅಂತಾನೆ ನಾನು ಕೂಡ ಬುಕ್ ಮಾಡಿ ಹೊರಟೇ ಬಿಟ್ಟೆ. ಹೋಗಿ ಬಂದಿರೋದ್ರ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ. ನಾನು 6:30 ಬಸ್ ಬುಕ್ ಮಾಡಿದ್ದು ಬೆಂಗಳೂರಿಂದ ಹೊರಟು ಸುಮಾರು 8 ಹಾಗೆ ಬಿಡದಿ ರೀಚ್ ಆಯಿತು. ಅಲ್ಲಿ ಬ್ರೇಕ್ಫಾಸ್ಟ್ನಲ್ಲಿ ತಟ್ಟೆ ಇಡ್ಲಿ ತಿಂದು ಅಲ್ಲಿಂದ ಸೀದಾ ಹೋಗಿದ್ದು ಸೋಮನಾಥಪುರ ಕೇಶವ ಟೆಂಪಲ್ಗೆ. ಹೋಗೋಕ್ಕೂ ಮುಂಚೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋಕೆ ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ್ರು. 20 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ನೋಡಿ, ಇದು 13ನೇ ಶತಮಾನದಲ್ಲಿ ಕಟ್ಟಿರುವಂತ ದೇವಸ್ಥಾನ. ಸುಮಾರು 1268ರಲ್ಲಿ ದೇವಸ್ಥಾನ ಕಟ್ಟಿಸ್ತಾರೆ. ಇಲ್ಲಿಗೆ 752 ವರ್ಷ ಆಗಿದೆ. ಆ ರಾಜಧಾನಿಯ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಅದನ್ನ ಐಶ್ವರ್ಯನ ದೋಚ್ಕೊಂಡು ಹೋಗುವಂತ ಸಮಯದಲ್ಲಿ ಮಾರ್ಗ ಮಧ್ಯೆ ಆನ್ ದ ವೇ ಅವರು ಈ ದೇವಸ್ಥಾನ ಕೂಡ ಲೂಟಿ ಮಾಡ್ತಾರೆ. ವಿಷ್ಣುವಿನ ದಶಾವತಾರದಲ್ಲಿ ಇದು ಮೊದಲನೇ ಅವತಾರ, ಮತ್ಸ್ಯ ಅವತಾರ. ಹಾಗೆಯೇ ಇಲ್ಲಿ ವಿಷ್ಣುವಿನ ಒಂದು ಅಪರೂಪವಾದಂಥ ವಿಗ್ರಹ ಇದೆ. ನಾವಿದನ್ನ ಯೋಗ ನಾರಾಯಣ ಅಂತ ಹೇಳ್ತೀವಿ. ಟೆಂಪಲ್ನಲ್ಲಿ ಗೈಡ್ ತಗೊಂಡು ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ಮುಂದೆ ಹೊರಟಿದ್ದು ತಲಕಾಡ್ಗೆ. ಅಲ್ಲಿ ಕೂಡ ಗೈಡ್ನ ಹೈರ್ ಮಾಡಿದ್ರು. ದೇವಸ್ಥಾನ ಹಾಗೆಯೇ ಸ್ಥಳದ ಪುರಾಣಗಳನ್ನೆಲ್ಲ ತಿಳ್ಕೊಂಡು ಅಲ್ಲಿ ಊಟ ಮುಗಿಸಿ ಅಲ್ಲಿಂದ ಮುಂದೆ ಹೊರಟಿದ್ದು ಮಧ್ಯರಂಗಕ್ಕೆ. ಮಧ್ಯರಂಗದಲ್ಲಿ ಕ್ವಿಕ್ ಆಗಿ ದರ್ಶನ ಮುಗಿಸಿ ಅಲ್ಲೇ ಮುಂದೆ ಇರೋ ಭರಚುಕ್ಕಿ ಜಲಪಾತದ ಕಡೆ ಹೋದ್ವಿ. ವೀಕೆಂಡ್ ಆಗಿರೋದ್ರಿಂದ ಹಾಗೇನೆ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗ್ತಾ ಇತ್ತು. KRS ಡ್ಯಾಮ್ ಕೂಡ ಓಪನ್ ಆಗಿರೋದ್ರಿಂದ ತುಂಬಾ ಜನ ಜಲಪಾತ ನೋಡ್ಲಿಕ್ಕೆ ಬಂದಿದ್ರು. ಹಾಗೇನೆ ಜಲಪಾತದ ಸೌಂದರ್ಯ ಕೂಡ ಇಮ್ಮಡಿ ಆಗಿತ್ತು. ಭರಚುಕ್ಕಿ ನೋಡಿ ನಮ್ಮ ಟೂರ್ನ ಕೊನೆಯ ಸ್ಥಳವಾದ ಗಗನಚುಕ್ಕಿ ಜಲಪಾತದ ಕಡೆ ಹೊರಟ್ವಿ. ಒಂದಕ್ಕಿಂತ ಒಂದು ಪೈಪೋಟಿಯಲ್ಲಿ ಎಂಬಂತೆ ಎರಡೂ ಜಲಪಾತಗಳು ಧುಮ್ಮಕ್ಕಿ ಹರಿತಾ ಇತ್ತು. ನೋಡ್ತಾ ಇದ್ರೆ ಟೈಮ್ ಹೋಗ್ತಾ ಇದ್ದದ್ದೇ ಗೊತ್ತಾಗ್ತಾ ಇರ್ಲಿಲ್ಲ. ಅಲ್ಲಿಂದ ಹೊರಟು ಮದ್ದೂರ್ನಲ್ಲಿ ಕಾಫಿ ಹಾಗೇನೆ ಒಂದು ವಡೆ ಟೇಸ್ಟ್ ಮಾಡಿ ರಾತ್ರಿ 9:30 10 ಹಾಗೆಲ್ಲ ರಿಟರ್ನ್ ಬೆಂಗಳೂರು ರೀಚ್ ಆದ್ವಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ನಮ್ಮ ಬಸ್ನ ಡ್ರೈವರ್ ಬಗ್ಗೆ ಇದನ್ನ ಹೇಳಲೇಬೇಕು. ಮಂಜು ಅಂತ ಇವ್ರ ಹೆಸರು. 6:30 ಬಸ್ನ ಇವ್ರು ಬಿಡ್ತಾರೆ. ಇವರಂತ ಡ್ರೈವರ್ನ ಇಲ್ಲಿ ತನಕ ನಾನು ನೋಡೇ ಇಲ್ಲ. ಹೋಗೋ ದಾರಿ ಉದ್ದಕ್ಕೂ ಪ್ರತಿಯೊಂದು ಸ್ಥಳಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಯಾವುದೇ ಪಾಯಿಂಟ್ ಅಲ್ಲಿ ಕೂಡ ಟೂರಿಸ್ಟ್ ಮೇಲೆ ರೇಗಾಡದೆ ಕೂಲ್ ಆಗಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಎಲ್ರನ್ನೂ ಮ್ಯಾನೇಜ್ ಮಾಡಿದ ಬರಿಗೆ ಒಂದು ಸೆಲ್ಯೂಟ್ ಕೊಡ್ಲೇಬೇಕು. ಬುಕ್ ಮಾಡೋರು ಇವರ ಬಸ್ಸನ್ನೇ ಬುಕ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇದು 6:30ಕ್ಕೆ ಹೊರಡುತ್ತೆ. ಫಸ್ಟ್ ಬಸ್ ಇರುತ್ತೆ. ನಂಬರ್ ಬೇಕಾದ್ರೆ ಡಿಸ್ಪ್ಲೇ ಇದೆ. ನಮಗೆ ನಮ್ಮ ಅದೃಷ್ಟ ಇವತ್ತು ಇಂತ ಒಳ್ಳೆ ಡ್ರೈವರ್ ಸಿಕ್ಕಿದ್ದಾರೆ. ಇಲ್ಲ ಸರ್, ಫಸ್ಟ್ ಗಾಡಿ ನಂದೆ. ಖಂಡಿತ ನಿಮ್ ಯಾರ ರಿಲೇಷನ್ ಸ್ನೇಹಿತರು ಯಾರೇ ಬರ್ತಾರೆ 6 ಗಂಟೆ ಎಕ್ಸಾಕ್ಟ್ ಆಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇರ್ಬೇಕು. 6ನೇ ಪ್ಲಾಟ್ಫಾರ್ಮ್ ಎದುರುಗಡೆ ಅಲ್ಲಿ ಇಟ್ಕೊಂಡ್ಬಿಡಕ್ಕೆ ನಿಮ್ ಕಡೆಯಿಂದ ಯಾರು ಬರೋದು. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಈ ಪ್ಯಾಕೇಜ್ ನಲ್ಲಿ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಕವರ್ ಆಗಿರುತ್ತೆ. ಊಟ, ತಿಂಡಿ, ಎಂಟ್ರಿ ಫೀಸ್, ಗೈಡ್ ಫೀಸ್ ಎಲ್ಲ ನೀವೇ ಎಕ್ಸ್ಟ್ರಾ ಹಾಕ್ಬೇಕು. ಎಕ್ಸ್ಪೆನ್ಸಸ್ ಬಗ್ಗೆ ನೋಡೋದಾದ್ರೆ ಟೂರ್ ಟಿಕೆಟ್ 500 ರೂಪಾಯಿ, ಗೈಡ್ಗೆ ಇಬ್ರಿಗೂ ಸೇರಿ 30 ರೂಪಾಯಿ ಕೊಟ್ಟಿದ್ವಿ. ಎಂಟ್ರಿ ಫೀಸು ಕೇಶವ ಟೆಂಪಲ್ದು 20 ರೂಪಾಯಿ, ಲಂಚ್ 140 ರೂಪಾಯಿ ಆಯ್ತು ತಲಕಾಡಲ್ಲಿ. ಟೀ ಹಾಗೇನೆ ಬ್ರೇಕ್ಫಾಸ್ಟ್ಗೆ 80 ರೂಪಾಯಿ ಆಯ್ತು. ಒಟ್ಟು 770 ರೂಪಾಯಿ. 800 ರೂಪಾಯಿ ಇಟ್ಕೊಂಡ್ರು ಆರಾಮಾಗಿ ನೀವು ಒನ್ ಡೇ ಕವರ್ ಮಾಡ್ಕೊಂಡು ಬರ್ಬೋದು. ಬಜೆಟ್ ನಲ್ಲಿ ಟ್ರಿಪ್ ಹುಡುಕ್ತಾ ಇರೋರಿಗೆ ಇದು ಹೇಳಿ ಮಾಡಿಸಿದಂತ ಹೇಳ್ಬೋದು. ಬುಕ್ಕಿಂಗ್ಗೆ www.ksrtc.in ವೆಬ್ಸೈಟ್ ಅಥವಾ KSRTC ಮೊಬೈಲ್ ಆಪ್ ನಲ್ಲಿ ಫ್ರಮ್ ಪ್ಲೇಸ್ ನಲ್ಲಿ ಬೆಂಗಳೂರು ಅಂತ ಹಾಕಿ, ಟು ಪ್ಲೇಸ್ ನಲ್ಲಿ ಗಗನಚುಕ್ಕಿ ಅಂತ ಹಾಕಿದ್ರೆ ನಿಮ್ಗೆ ಪ್ಯಾಕೇಜ್ ಡೀಟೇಲ್ಸ್ ಬರುತ್ತೆ. ಡೇಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಮಾತ್ರ ಸೆಲೆಕ್ಟ್ ಮಾಡಿ, ಬೇರೆ ದಿನ ಈ ಪ್ಯಾಕೇಜ್ ಇರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಹ್ಯಾಪಿ ಅಂಡ್ ಸೇಫ್ ಜರ್ನಿ.